ಭಾಳ ಇಂಪಾರ್ಟೆಂಟ್ ವಿಷಯ. ಇನ್ನೊಬ್ಬರು ಹಿರಿಯ ಸಾಧಕರು ಸ್ವಾಮಿ ಬೋಧಸ್ವರೂಪ ಅಂತ ಅವರು ಈಗ ನಮ್ಮ ಅರಸೂರು ಶ್ರೀರಾಮಕೃಷ್ಣ ಆಶ್ರಮದ ಅಧ್ಯಕ್ಷರು. ಅವರು ಬಹಳ ಕಡೆ ಕೆಲಸ ಮಾಡಿದ್ದಾರೆ. ಮುಂಚೆ ಬೇರೂರಿಂದ ಸುಮಾರು ವರ್ಷ ಆಯಿತು. ನಾವು ಇವತ್ತು ಬಂದು ನಾವು ಬೇರೆ ತುಂಬ ಸಂತೋಷದ ವಿಷಯ. ಅದರಿಂದ ನಾವು ಪರಿಚಯ ಮಾಡಿಸಿದ ನಮ್ಮ ಹೊರಟ್ಬಿಟ್ಟೆ ಅವರು ದಯವಿಟ್ಟು ಅದನ್ನು ಗಮನಿಟ್ಟು ತುಂಬ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಅದೆಲ್ಲ ಬೆಂಗಾಲಿ ಡ್ಯೂಟಿ ತುಂಬ ಇದೆ. ಈಗ ಸ್ವಾಮೀಜಿಗಳು ಈ ವಿಷಯ ಭಾಳ ಮುಖ್ಯವಾದ ವಿಷಯ ನಾವು ತಗೊಂಡಿದ್ದೀವಿ. ಅದನ್ನು ಸ್ವಾಮೀಜಿಯವರಿಂದಲೇ ಕೇಳಬೇಕು. ಸತ್ಸಂಗ ಆ್ಯಂಡ್ ಸ್ವಾಧ್ಯಾಯ ಯಾಕೆ ಬೇಕು, ಸ್ವಾಧ್ಯಾಯ ಅಂದ್ರೇನು, ಸತ್ಸಂಗ ಅಂದ್ರೇನು, ಈ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಸ್ವಾಮೀಜಿಯವರು ತುಂಬ ಡೀಪ್ ಅಧ್ಯಯನ ಆಗಿದೆ. ಸ್ವಾಮೀಜಿಯವರು ಒಂದೊಂದು ಪ್ರತಿಯೊಂದು ಕಡೆ ಯಾವುದಾದ್ರು ಒಂದು ರೀತಿ ಬಂದೇ ಇರುತ್ತೆ ಅವ್ರ ಭಾಷಣದಲ್ಲಿ. ಅದೇ ವ್ಯಕ್ತಿತ್ವ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಭಾಳ ಇಂಪಾರ್ಟೆಂಟ್ ವಿಷಯ. ದಯವಿಟ್ಟು ನಾವೆಲ್ಲ ಕೇಳಿ, ಕೊನೆಯಲ್ಲಿ ಪ್ರಶ್ನೆಗಳು ಕೇಳಿ, ಓಪನ್ ಮೈಂಡಿಂದ ಪ್ರಶ್ನೆ ಕೇಳಿ. ಸ್ವಾಮೀಜಿಯವರಿಂದ ಪ್ರಶ್ನೆ ಕೇಳಿದ್ರೆ ಒಳಗೆ ಎಲ್ಲ ಬರುತ್ತೆ. ಅದಕ್ಕೆ ಇವಾಗ ಸ್ವಾಮೀಜಿಯವರು ಭಾಳ ಕಾರಣ ಮಾಡುತ್ತೆ. ಇನ್ನೊಂದು ಪದೇ ಒಂದು ವಿಷಯ, ಒಂದು ಅನೌನ್ಸ್ಮೆಂಟ್. ಇವಾಗ ಎಷ್ಟೋ ಜನ ಹೊಸಬ್ರು ಈ ಫಸ್ಟ್ ಟೈಮ್ ನೀವು ಬರ್ತಾರೆ, ನಾವು ಇಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೊರಗಡೆ ಒಂದು ರಿಜಿಸ್ಟರ್ ಇಟ್ಟಿದ್ದಾರೆ. ತಮ್ಮ ಹೆಸರು, ಫೋನ್ ನಂಬರ್ ಅದರಲ್ಲಿ ಎಂಟ್ರಿ ಮಾಡಿ. ಮುಂದೆ ಕಾರ್ಯಕ್ರಮಗಳಿಗೆ ನಿಮಗೆ ವಿಷಯ ತಿಳಿಸ್ಬೇಕು, ಯಾರು ಮರಿಬೇಡಿ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವಿಶಿಷ್ಟಾಯ ರಾಮಕೃಷ್ಣಾಯ ನಮಃ. ಪೂಜ್ಯ ಸ್ವಾಮೀಜಿಯವರೇ, ಆತ್ಮೀಯ ಭಕ್ತರೇ, ಈ ಸತ್ಸಂಗ ಮತ್ತು ಸ್ವಾಧ್ಯಾಯದ ಇದು ಮಹತ್ವ ಏನು ಅಂತಕ್ಕಂಥದ್ದು ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ. ಗೊತ್ತಿಲ್ಲದಿದ್ದು ನಿಮ್ಮ ಖಂಡಿತ ಇಲ್ಲಿ ಗೊತ್ತಾಗಲಿಲ್ಲ. ನಿಮ್ಗೆ ಗೊತ್ತಿರೋದ್ರಿಂದ ಬಂದಿದೆ. ಅದರಿಂದ ಅದ್ರ ಬಗ್ಗೆ ನಾನೇನು ಹೇಳಬೇಕಾಗಿದೆ ಅಂತ ಅನಿಸುತ್ತೆ. ಅಲ್ಲಿ ಕೂಡ ಅವ್ರು ಹೇಳ್ತಾ ಇದ್ದಾರಲ್ಲ ಅಂತ ಸ್ವಲ್ಪ ಕೆಲವು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಸ್ವಾಧ್ಯಾಯ ಜ್ಞಾಪಕ್ಕೆ ನಮ್ಮ ಜೀವನದಲ್ಲಿ ಮುಖ್ಯ, ವಿಶೇಷವಾಗಿ ಆಧ್ಯಾತ್ಮಿಕ ಜೀವನದಲ್ಲಿ. ಈಗೆಲ್ಲ ನಮಗೆ ಗೊತ್ತಿರುವಂತೆ ಎಲ್ಲ ಮಾಹಿತಿಗಳು ಕೂಡ ನಮಗೆ ಗೂಗಲ್ನಲ್ಲಿ ಸಿಗುತ್ತೆ. ಯಾವುದೇ ಶಾಸ್ತ್ರ ವಿಚಾರ ಬೇಕಾಗಬಹುದು, ಯಾವುದೇ ತಾತ್ವಿಕ ವಿಚಾರ ಆಗಬಹುದು, ಯಾವುದೇ ವಿಚಾರ ಕೇಳಿದ್ರು ಕೂಡ ನಾವು ಗೂಗಲ್ ಮೂಲಕ, ಕಂಪ್ಯೂಟರ್ ಮೂಲಕ ನಾವು ಅದನ್ನು ಪಡಿಬೋದು. ಅದರಿಂದ ಎಷ್ಟೋ ಸತಿ ನಮ್ಗೆ ಅನಿಸ್ಬೋದು, ಈ ಯಾತಕ್ಕೆ ಅದನ್ನು ಅಧ್ಯಯನ ಮಾಡಬೇಕು, ಕಷ್ಟಪಡಬೇಕು, ಅದು ತಲೆಯನ್ನು ತುಂಬಿಸ್ಕೊಬೇಕು. ಕಂಪ್ಯೂಟರ್ನಲ್ಲಿ ಇರುತ್ತಲ್ಲ, ಯಾವುದು ಕಾಲಕ್ಕೆ ನೀವು ರಿಟ್ರೀವ್ ಮಾಡ್ಬೋದು, ಇಟ್ಕೊಳ್ಬೋದು, ಮತ್ತು ತಲೆ ಮುಗಿಸ್ಕೊಂಡು ತಲೆ ಕೆಡಿಸ್ಕೋಬೇಕು ಅಂತ ಅನಿಸ್ಬೋದು. ಆದರೆ ಅದು ನಮಗೆ ಅತ್ಯಂತ ಮುಖ್ಯ ಯಾವಾಗ ಆಗುತ್ತೆ ಅಂತಂದ್ಬಿಟ್ಟೆ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ನಾಲೆಡ್ಜ್? ವ್ಯಾಲ್ಯೂ ಆಫ್ ನಾಲೆಡ್ಜ್ ಕನ್ಸಿಸ್ಟ್ಸ್ ಇನ್ ಸ್ಟ್ರೆಂಥನಿಂಗ್ ಆ್ಯಂಡ್ ಡಿಸಿಪ್ಲಿನಿಂಗ್ ಆಫ್ ದಿ ಮೈಂಡ್ ಅಂತ. ಅದು ಬರೀ ಕಂಪ್ಯೂಟರ್ನಲ್ಲಿದ್ದರೆ ನಮ್ಮ ಮನಸ್ಸು ಡಿಸಿಪ್ಲಿನ್ ಆಗೋದು. ಅದು ಕಂಪ್ಯೂಟರ್ನಲ್ಲಿದ್ದರೆ ನಮ್ಮ ಮನಸ್ಸನ್ನು ನಾವು ಅದಕ್ಕೆ ಶಕ್ತಿ ಬರೋದಿಲ್ಲ ಮನಸ್ಸಿಗೆ. ಆ ಸ್ವಾಮಿ ವಿವೇಕಾನಂದ ಪ್ರಕಾರ ನಮ್ಮ ಮನಸ್ಸಿಗೊಂದು ಪೌಷ್ಟಿಕತೆ ಬರಬೇಕು, ಶಕ್ತಿ ಬರಬೇಕು, ಅದು ಶಿಸ್ತು ಬರೆಸಬೇಕು ಅಂತಂದ್ಬಿಟ್ಟು ಅಂದರೆ ನಾವು ಶಾಸ್ತ್ರವನ್ನು ಕೂಡ ಯಾವುದೇ ಶಾಸ್ತ್ರ ಅಂತಂದ್ರೆ ಕೇವಲ ವೇದ ಉಪನಿಷತ್ತು ಮಾತ್ರ ಅಲ್ಲ, ಏನೇ ಸಬ್ಜೆಕ್ಟ್, ಯಾವುದೇ ಸಬ್ಜೆಕ್ಟ್ ಪ್ರಕಾರ ಆಗ್ಬೋದು. ಮೊದಲು ನಾವು ಶಿಸ್ತಬದ್ಧವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು, ಆಳವಾಗಿ ಚಿಂತನೆ ಮಾಡ್ತಕ್ಕಂಥದ್ದು, ಮನನ ಮಾಡ್ತಕ್ಕಂಥದ್ದು, ಅದರ ಆಳಕ್ಕೆ ಹೋಗ್ತಕ್ಕಂಥದ್ದು. ಬರೀ ಕೇವಲ ನಮ್ಮ ಆಲೋಚನೆ ದೃಷ್ಟಿ ಮಾತ್ರ ಸೀಮಿತವಾಗಿರಬಾರ್ದು. ನಾವು ದೃಷ್ಟಿಯಿಂದ ಹೊರತಾಗಿ ಆಲೋಚನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡಿದ್ದೀವಿ. ಅದು ಶಾಸ್ತ್ರದಿಂದ ನಾವು ಬರಬೇಕು. ಅದು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಆಲೋಚನೆ ದೃಷ್ಟಿ ಮಾತ್ರ
ಸೀಮಿತವಾಗ್ಬಿಡುತ್ತೆ. ಈ ಉದಾಹರಣೆಗೆ ಅದರಲ್ಲಿ ಈ ಶಾಸ್ತ್ರವು ಕೂಡ ಒಂದು ವಾಸನ ಅಂತ ಹೇಳ್ತಾರೆ. ಶಂಕರಾಚಾರ್ಯ ಕೂಡ ಹೇಳ್ತಾರೆ, ದೇಹ ವಾಸನ, ಶಾಸ್ತ್ರ ವಾಸನ, ಲೋಕ ವಾಸನ ಅಂತ ಹೇಳ್ತಾರೆ. ಅದು ಕೂಡ ಒಂದು ವಾಸನ, ಅದೊಂದು ಬಂಧನ. ಶಾಸ್ತ್ರಾಧ್ಯಯನ ಮಾಡಿಬಿಟ್ಟು ಪಾಂಡಿತ್ಯವನ್ನು ಬೆಳೆಸಿಬಿಟ್ಟು ಅದು ಒಂದು ಬಂಧನ ಆಗುತ್ತೆ. ಅದು ಒಂದು ನಮ್ಮ ಅದ್ರಲ್ಲಿ ಹೋಗಿ ಈಗೂ ಅದ್ರಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಆಗ ನಾವು ಪಂಡಿತ ಅಂತಕ್ಕಂಥ ಒಂದು ಆಲೋಚನೆ ಬಂದ್ಬಿಡುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಆಧ್ಯಾತ್ಮಿಕ ಜಗತ್ತಿಗೆ ಕುಂಠಿತವಾಗುತ್ತೆ. ಅದಕ್ಕೋಸ್ಕರ ಸ್ವಾಮಿ ಶ್ರೀರಾಮಕೃಷ್ಣ ಹೇಳ್ತಾರೆ ಅಂತಂದ್ರೆ, ಗ್ರಂಥ ಗ್ರಂಥಿ ಅಂತ ಹೇಳ್ತಾರೆ. ಗ್ರಂಥ ಒಂದು ಗ್ರಂಥಿ ಆಗುತ್ತೆ, ಗ್ರಂಥಿ ಆಗುತ್ತೆ ಬಂಧನವಾಗುತ್ತೆ. ಅದು ಕೂಡ ಆ ರೀತಿ ಆಗ್ತದೆ. ಇದರಲ್ಲಿ ಯಾವುದು ಜೀವನ ಮುಕ್ತಿ ವಿವೇಕದಲ್ಲಿ ವಿಚಾರವನ್ನು ಹೇಳ್ತಾರೆ. 3 ವ್ಯಸನಗಳನ್ನು ಹೇಳ್ತಾರೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ: ಪಠ್ಯ ವ್ಯಸನ, ಬಹುಶಾಸ್ತ್ರ ವ್ಯಸನ ಮತ್ತು ಅನುಷ್ಠಾನ ವ್ಯಸನ ಅಂತ. ಪಠ್ಯ ವ್ಯಸನ ಅಂತಂದ್ರೆ ಅವರು ವಿವರಿಸುವ ಪ್ರಕಾರ ಆ ಪಠ್ಯದಲ್ಲಿ ಅಂದರೆ ಟೆಕ್ಸ್ಟಲ್ಲಿ ನಾವು ನಮ್ಮ ಮನಸ್ಸನ್ನು ಸಿಕ್ಕಾಕೊಂಡು ಅದಕ್ಕೆ ಪ್ರತಿಯೊಂದು ಪ್ರಾಧಾನ್ಯತೆಯನ್ನು ಕೊಡಬೇಕಂತ ಎಲ್ಲ ಇಷ್ಟೊತ್ತಿಗೆ ಹೇಳ್ತಾರಲ್ಲ, ಅವರಿಗೆ ಉಪನಿಷತ್ತು, ಭಾಗವತ, ಭಗವದ್ಗೀತೆ ಎಲ್ಲ ನಾಲಿಗೆ ತುದಿನಲ್ಲೇ ಇದೆ ಅಂತ ಹೇಳ್ತಾರೆ. ಬರೀ ನಾಲಿಗೆ ತುದಿನಲ್ಲಿ ಏನು ಪ್ರಯೋಜನ? ನಮ್ಮ ಹೃದಯವನ್ನು ಪ್ರವೇಶಿಸಬೇಕಲ್ವ? ಅನೇಕ ಅಂತ ಹೇಳ್ತಾರೆ. ಯಾವಾಗ ಬೇಕಾದ್ರೂ ಪಟ 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 ಅಂತ ಯಾವುದೇ ಶ್ಲೋಕನ ಬೇಕಾದ್ರೂ ಹೇಳಿ, ಯಾವುದೇ ಪ್ಯಾಸೇಜ್ ಬೇಕಾದ್ರೂ ಹೇಳಿ, ಪಟ 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 ಅಂತ ಹೇಳ್ತಾರೆ. ತಪ್ಪು ಹೇಳಿದ್ರು, ಆದರೆ ಅಷ್ಟೇ ಅದಕ್ಕೆ ಪ್ರಯೋಜನ ಇಲ್ಲ. ಒಂದು ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಅನೆಕ್ಡೋಟ್ ಇದೆ. ಕ್ರಿಶ್ಚಿಯಾನಿಟಿಗೆ ಅಥವಾ ಜುಡಾಯಿಸಮ್ಗೆ ಸಂಬಂಧಪಟ್ಟಿದ್ದು. ಒಬ್ಬ ಗುರು ಹೋಗ್ತಾನೆ, ಅವ್ರ ಹತ್ರ ಒಬ್ಬ ಶಿಷ್ಯ ಬಂದ್ಬಿಟ್ಟು ಹೇಳಿದ್ನಂತೆ, ಅಲ್ಲಿ ಆ ಜುಡಾಯಿಸಮ್ನಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಟೆಕ್ಸ್ಟ್ ಯಾವುದು ಮತ್ತು ಥೋರ ಅಂತ ಹೇಳ್ತಾರೆ. ಥೋರ ಇದು ನಮ್ಮಲ್ಲಿ ಭಗವದ್ಗೀತೆ ಅಂತ, ಅದೊಂದು ಇಂಪಾರ್ಟೆಂಟ್ ಟೆಕ್ಸ್ಟ್. ಒಬ್ಬ ಬಂದ್ಬಿಟ್ಟು ಹೇಳಿದಂತೆ, ಐ ಹ್ಯಾವ್ ಗಾನ್ ಥ್ರೂ ದಿ ಥೋರ, ಐ ಹ್ಯಾವ್ ಗಾನ್ ಥ್ರೂ ದಿ ಥೋರ. ಆಗ ಗುರು ಹೇಳಿದಂತೆ, ನೋ, ಥೋರ ಮಸ್ಟ್ ಗೋ ಥ್ರೂ ಯು, ಥೋರ ಮಸ್ಟ್ ಗೋ ಥ್ರೂ ಯು ಅಂತಂದ್ರೆ ಆ ಶಾಸ್ತ್ರ ಇದೆಯಲ್ಲ, ನಿನ್ನ ವ್ಯಕ್ತಿತ್ವವನ್ನು ಆವಿಸ್ಕೊಳ್ಬೇಕು ಅಂತ. ಸುಮ್ಮನೆ ನಾನು ಅದನ್ನು ಅಧ್ಯಯನ ಮಾಡೋದು, ಅದು ಗೋತ್ರು ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅದು ಇಷ್ಟು ಮಟ್ಟಿಗೆ ನಾನು ಅರಗಿಸ್ಕೊಂಡಿದ್ದೀನಿ, ಅದು ನನ್ನ ವ್ಯಕ್ತಿತ್ವದ ಅವಿಭಾಜ್ಯ ಅಂಗವಾಗಿದೆ. ಅದು ನನ್ನ ವ್ಯಕ್ತಿತ್ವ ಯಾವ ರೀತಿ ಪರಿವರ್ತನೆಗೊಳಿಸಿದೆ, ಅದು ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ. ಆ ರೀತಿಯ ಒಂದು ದೃಷ್ಟಿ ಇಟ್ಕೊಂಡ್ಬಿಟ್ಟು ನಾವು ಶಾಸ್ತ್ರಾಧ್ಯಯನ ಮಾಡಬೇಕು. ಸ್ವಾಧ್ಯಾಯಕ್ಕೆ 3 ಅರ್ಥ ಇದೆ. ಸ್ವಾಧ್ಯಾಯ ಅಂತಂದ್ಬಿಟ್ರೆ ಈ ಶಾಸ್ತ್ರಾಧ್ಯಯನ ಮಾಡ್ತಕ್ಕಂಥದ್ದು. ಇನ್ನೊಂದು ಅರ್ಥ ಏನು ಅಂತಂದ್ಬಿಟ್ರೆ ಸ್ವ ಅಧ್ಯಾಯ, ತನ್ನನ್ನು ತಾನು ಅಧ್ಯಯನ ಮಾಡ್ತಕ್ಕಂಥ, ತನ್ನ ವ್ಯಕ್ತಿತ್ವವನ್ನು ಅರಿಯುವುದಕ್ಕೆ ಪ್ರಯತ್ನ ಪಡ್ತಕ್ಕಂಥ. ಸ್ವಾಧ್ಯಾಯದ ಮೂಲಕ, ಶಾಸ್ತ್ರಾಧ್ಯಯನದ ಮೂಲಕ ಈ ಸ್ವಾಧ್ಯಾಯ ಆಗಬೇಕು. ತನ್ನನ್ನು ತಾನು ಅರಿಯತಕ್ಕಂಥ ಪ್ರಕ್ರಿಯೆ ಪ್ರಾರಂಭವಾಗಬೇಕು. ಅದಕ್ಕೆ ಶಾಸ್ತ್ರ ಅನ್ನೋದು ಪ್ರಯೋಜನ ಆಗಬೇಕು. ಆಮೇಲೆ ಇನ್ನೊಂದು ಅರ್ಥ ಇದೆ, ಸ್ವಾಧ್ಯಾಯ ಜಪ ಮಾಡ್ತಕ್ಕಂಥದ್ದು, ನಾಮ ಜಪ. ಆ ರೀತಿ ಅದು ಸ್ವಾಧ್ಯಾಯ ಯೋಗ ಸೂತ್ರದಲ್ಲಿ ಕೂಡ ನಾಮಜಪ ಅಂತ ಹೇಳ್ತಾರೆ. ಆ ರೀತಿ ನಾಮಜಪ ಮಾಡೋದು ಅಂತ ಹೇಳಿದ್ರೆ ಭಗವಂತನ ಹತ್ತಿರ ಹೋಗ್ತಕ್ಕಂಥ, ನಿರಂತರವಾದ ನಾಮಜಪದ ಮೂಲಕ ಆ ನಾಮದಲ್ಲಿ ರುಚಿ ಬರ್ತಕ್ಕಂಥ. ಈಗ 3 ಅರ್ಥವನ್ನು ತಗೊಂಡು ಕೂಡ ಚೆನ್ನಾಗಿ ಮೊದಲು ಶಾಸ್ತ್ರಾಧ್ಯಯನ ಅಂತ ತಗೊಳ್ಳೋದು. ಶಾಸ್ತ್ರಾಧ್ಯಯನದ ಮೂಲಕ ನಮ್ಮನ್ನು ನಾವು ಅರಿಯತಕ್ಕಂಥ ಒಂದು ಪ್ರಕ್ರಿಯೆ ಆಗಬೇಕು. ನಮ್ಮನ್ನು ನಾವು ಅರಿಯುವಂಥ ಪ್ರಕ್ರಿಯೆ ಆದಾಗ ನಮ್ಮನ್ನು ನಾವು ನಿಜವಾದ ನಿಜ ಸ್ವರೂಪವನ್ನು, ನಮ್ಮ ಆಧ್ಯಾತ್ಮಿಕ ಸ್ವರೂಪದಲ್ಲಿ ನಾವು ನೆಲೆನಿಂತಾಗ ನಮಗೆ ನಿಜವಾಗ ಕೂಡ ಭಗವಂತನಲ್ಲಿ ಭಕ್ತಿ ಉಂಟಾಗ್ತಕ್ಕಂಥದ್ದು, ಆ ಭಗವನ್ ನಾಮದಲ್ಲಿ ರುಚಿ ಉಂಟಾಗ್ತಕ್ಕಂಥ. ಆಗ ಅದು ಸ್ವಾಧ್ಯಾಯವಾಗುತ್ತೆ. ಈ ಶಾಸ್ತ್ರಾಧ್ಯಯನ ಅಂತಕ್ಕಂಥ ಸ್ವಾಧ್ಯಾಯ ಆ ಭಗವನ್ ನಾಮದಲ್ಲಿ ಉಂಟಾಗ್ತಕ್ಕಂಥ ರುಚಿ, ಆ ನಾಮೇ ರುಚಿ ಅಂತ ಹೇಳ್ತಾರಲ್ಲ, ಅದರಲ್ಲಿ ಅದು ಪರಿವರ್ತನೆ. ಮತ್ತು ಇನ್ನೊಂದು ವಿಚಾರ, ನಾವು ಶಾಸ್ತ್ರಾಧ್ಯಯನ ಯಾಕೆ ಮಾಡಬೇಕು ಅಂತಂದರೆ, ಶಾಸ್ತ್ರಾಧ್ಯಯನದಿಂದ ನಮಗೇನು ಪ್ರಯೋಜನ ಆಗೋದಿಲ್ಲ ಆಧ್ಯಾತ್ಮಿಕವಾಗಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಶಾಸ್ತ್ರಾಧ್ಯಯನ ಮಾಡಬೇಕು. ಅದು ಭಾಳ ಮುಖ್ಯ. ಅದು ಸುಮ್ಮನೆ ಶಾಸ್ತ್ರಾಧ್ಯಯನ ಪ್ರಯೋಜನ ಆಗೋದ್ರೆ ನಾವು ಶಾಸ್ತ್ರ ಮೊದಲೇನು ಅಂತ ಹೇಳೋದು ಆಗೋದಿಲ್ಲ, ಬಿಟ್ಟೇ ಬಿಡ್ತೀನಿ. ನಾವು ಶಾಸ್ತ್ರಾಧ್ಯಯನ ಓದಿ ಅಧ್ಯಯನ ಮಾಡಿ, ಆಳವಾಗಿ ಅಧ್ಯಯನ ಮಾಡಿ, ಇದರಿಂದ ನಮಗೆ ಭಗವಂತನ ಪ್ರಯೋಜನಕ್ಕಾಗೋದಿಲ್ಲ. ಇದರಿಂದ ಏನು ಪ್ರಯೋಜನ ಇಲ್ಲ. ಒಬ್ಬರು ಭಾಳ ಚೆನ್ನಾಗಿ ಶಾಸ್ತ್ರ ಇಂಪಾರ್ಟೆಂಟ್. ಒಬ್ಬರು ಒಬ್ಬ
ಶಿಷ್ಯ ಗುರುವಿನ ಹತ್ರ ಹೇಳಿದಂತೆ ಭಗವಂತ ಆಧ್ಯಾತ್ಮಿಕ ಸಾಧನೆ ಬಗ್ಗೆ ಜೀವನದ ಬಗ್ಗೆ ಅವನು ಪ್ರಶ್ನೆ ಕೇಳ್ತಾನೆ. ಗುರು ಹೇಳ್ತಾನಂತೆ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಜೀವನದಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥ ಪ್ರಿನ್ಸಿಪಲ್ ಇದೆ. ಮೊದಲನೇ ಪ್ರಿನ್ಸಿಪಲ್ ಏನೋ, ಒಂದನೇದು ಯಾವುದು ಅಂದರೆ ಯಾವುದೇ ಸಾಧನೆಯ ಮೂಲಕವೂ ಕೂಡ ನೀವು ಭಗವಂತನ ಪಡೆಯೋದಕ್ಕಾಗೋದಿಲ್ಲ. ದಿಸ್ ಇಸ್ ದ ಫಸ್ಟ್ ಪ್ರಿನ್ಸಿಪಲ್. ವಾಟ್ ಈಸ್ ದಿ ಸೆಕೆಂಡ್ ಪ್ರಿನ್ಸಿಪಲ್? ಬಟ್ ಯು ಹ್ಯಾವ್ ಟು ಡೂ ದಿ ಸಾಧನ ಆಸ್ ಇಫ್ ಯು ಡು ನಾಟ್ ನೋ ದಿ ಫಸ್ಟ್ ಪ್ರಿನ್ಸಿಪಲ್. ದಿಸ್ ಇಸ್ ದಿ ಸೆಕೆಂಡ್ ಪ್ರಿನ್ಸಿಪಲ್. ಈ ಥರ ಅಂದರೆ ಆ ಸ್ಥಿತಿ ಬರಬೇಕು ಅಂತಂದ್ಬಿಟ್ಟು ನಾವು ಸಾಧನೆ ಮಾಡಬೇಕು. ಹಾಗೆಯೇ ಶಾಸ್ತ್ರಾಧ್ಯಯನವನ್ನು ಅಧ್ಯಯನ ಮಾಡಿ 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 ನಮ್ಮ ಮನಸ್ಸು ಸುಸ್ತಾಗಬೇಕು. ಆಗ ಮನಸ್ಸು ಸುಸ್ತಾದಾಗ ಒಂದು ಶ್ರದ್ಧೆ ಜಾಗೃತವಾಗುತ್ತದೆ, ಆಧ್ಯಾತ್ಮಿಕ ಶ್ರದ್ಧೆ ಜಾಗೃತವಾಗುತ್ತದೆ. ಆ ರೀತಿ ಲರ್ನಡ್ ಇಗ್ನೋರೆನ್ಸ್ ಅಂತ ಹೇಳ್ತಾರಲ್ಲ, ಮನೆಗಳಲ್ಲಿ ಎಷ್ಟೇ ಶಾಸ್ತ್ರಾಧ್ಯಯನ ಮಾಡ್ಬೋದು, ಏನೇ ಮಾಡ್ಬೋದು, ಏನು ಮಾಡಿದ್ರು ಕೂಡ ನಾವು ಭಗವಂತನನ್ನು ಗೊತ್ತಿಲ್ಲ ಅಂತಲೇ ನಾವು ಕೊನೆಯಲ್ಲಿ ಗೊತ್ತಾಗಿಲ್ಲ. ನಜಾನಾಮಿ ಕಿಮಪ್ಯೇತ ವಿದ್ಯಂತೆ ಶರಣಂತವ ಅಂತ ಪಂಚದಶಿ ಹೇಳ್ತಾರೆ. ಇದು ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಈ ರೀತಿ ನಮ್ಮ ಮನಸ್ಸು ಶರಣಾಗಬೇಕು. ಆ ರೀತಿ ನಮ್ಮ ಬುದ್ಧಿ, ವಿಚಾರ ಬುದ್ಧಿ, ರೀಸನಿಂಗ್ ಫ್ಯಾಕಲ್ಟಿ ಇದೆಯಲ್ಲ, ಅದು ಚೆನ್ನಾಗಿ ರೀಸನಿಂಗ್ ಫ್ಯಾಕಲ್ಟಿನ ಉಪಯೋಗಿಸಿ ಆ ಶರಣಾಗತಿಯ ಭಾವ ಬರಬೇಕು. ಇಟ್ ಮಸ್ಟ್ ಸರೆಂಡರ್ ಇಟ್ ಸರ್. ಆವಾಗ ನಿಜವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಶ್ರದ್ಧೆ ನಮ್ಮಲ್ಲಿ ಜಾಗೃತವಾಗ್ತದೆ. ಆವಾಗ ನಾವು ಭಗವಂತನ ಕಡೆ ಹೋಗ್ತೇವೆ. Learned ignorance is the end of philosophy and beginning of religion ಅಂತ ಅಂದ್ಬಿಟ್ಟು ನರೇಂದ್ರನಾಥ ವಾಸ್ತವನೇ ಗೊತ್ತು. ನರೇಂದ್ರನಾಥ ವಿವೇಕಾನಂದರು ಹ್ಯಾಮಿಲ್ಟನ್ ಸ್ಟೇಟ್ಮೆಂಟ್ ಅದನ್ನು ಕೋಟ್ ಮಾಡ್ತಾರೆ. ನರೇಂದ್ರ ಕೋಟ್ ಮಾಡುವಾಗ ಶ್ರೀರಾಮಕೃಷ್ಣರನ್ನು ಕೇಳ್ಕೊಂಡ್ಬಿಟ್ಟು ಥ್ಯಾಂಕ್ ಯು ಎರಡು ಮೂರು ಶಬ್ದ ಬರ್ತಾ ಇತ್ತು ಇಂಗ್ಲೀಷಲ್ಲಿ. ಥ್ಯಾಂಕ್ ಯು ಅಂತ ಬರೀ ತುಂಬ ಖುಷಿ ಆಗುತ್ತೆ ಅದು ಕೇಳಿ, ಆ ಸ್ಟೇಟ್ಮೆಂಟ್ ಕೇಳಿ. ಆ ರೀತಿ ಆ ಲರ್ನಡ್ ಇಗ್ನೋರೆನ್ಸ್ ಸ್ಥಿತಿಗೆ ನಾವು ಬರಬೇಕು. ಶ್ರೀರಾಮಕೃಷ್ಣ ಕೂಡ ಒಂದು ಉದಾಹರಣೆ ಮೂಲಕ ಇದನ್ನು ಹೇಳ್ತಾರೆ. ಒಂದು ಹಡಗು ನದಿ ಮೇಲೆ ಹೋಗ್ತಾ ಇರುತ್ತೆ. ಆ ಹಡಗಿನ ಕಂಬ ಇರ್ತಲ್ಲ, ಕಂಬ ಮೇಲೆ ಹಕ್ಕಿ ಕುತ್ಕೊಂಡಿರುತ್ತೆ. ಅದು ಹೋಗಿ ಹೋಗಿ ನದಿ ದಾಟಿ ಸಮುದ್ರಕ್ಕೂ ಹೋಗ್ಬಿಡುತ್ತೆ ಹಡಗು. ಇದು ಗೊತ್ತೇ ಇಲ್ಲ, ಮೈ ಮರೆತುಬಿಟ್ಟಿದೆ ಹಕ್ಕಿ. ಆಮೇಲೆ ಸಮುದ್ರದ ತುಂಬ ದೂರ ಹೋಗ್ಬಿಟ್ಟಿದೆ ಹಡಗು. ಆಮೇಲೆ ನೋಡುತ್ತೆ ನೀರು ಎಲ್ಲೂ ದಡಾನೇ ಕಾಣ್ತಾ ಇಲ್ಲ, ಭೂಮಿನೇ ಕಾಣ್ತಾ ಇಲ್ಲ. ಈಗ ಏನು ಮಾಡೋದು ಗೊತ್ತಾಗುತ್ತೆ, ಹಾಕಿಕೊಂಡ್ತಾ ಇದೆ. ಎಲ್ಲ ಕಡೆ ಹಾರಾಡ್ತಂತೆ, ಪಶ್ಚಿಮಕ್ಕೆ ಹಾಕುತ್ತೆ, ಪೂರ್ವಕ್ಕೆ ಹಾಕುತ್ತೆ, ಉತ್ತರ ಕಡೆ ಹೋಗ್ತಂತೆ, ದಕ್ಷಿಣ ಕಡೆ ಹೋಗ್ತಂತೆ. ಎಲ್ಲ ಯಾವ ದಿಕ್ಕಿನ ಹೋದರೂ ಕೂಡ ಎಲ್ಲರೂ ಭೂಮಿ ಕಾಣ್ತಾ ಇದೆ. ಆಮೇಲೆ ಸುಸ್ತಾಗ್ಬಿಟ್ಟು ರೆಕ್ಕೆ ಎಲ್ಲ ದೊಡ್ಡ ಸುಸ್ತಾಗ್ಬಿಟ್ಟು ಆಮೇಲೆ ಅದು ಅದೇ ಕಂಬದ ಮೇಲೆ ಕೂತ್ಕೊಂಡು ಯಾವಾಗ ನನ್ನ ಹಡಗು ತೀರ್ಥ ತಗೊಂಡು ಹೋಗ್ತಾ ಅವಾಗ ಹೋಗ್ತೀನಿ ಅಂತ ಸುಮ್ಮನೆ. ಆ ರೀತಿ ನಾವು ಸರೆಂಡರ್ಸ್ ಬರಬೇಕು ಅಂತ ಶ್ರೀರಾಮಕೃಷ್ಣ. ನಮ್ಮ ವಿಚಾರದ ಇದಿದೆಯಲ್ಲ, ರೆಕ್ಕೆ ಬಡ್ದು ಸುತ್ತಾಗಿದ್ಮೇಲೆ ಆ ರೀತಿ ಸೆನ್ಸ್ ಆಫ್ ಸರೆಂಡರ್ ಬರ್ತಾ ಇಲ್ಲ. ಎರಡೂ ಕೂಡ ಹಾಗೇನೆ ಭಗವಂತನ ಬರಬೇಕಂತ. ಸ್ವಾಮಿ ವಿವೇಕಾನಂದರು ಅಷ್ಟನ್ನೆಲ್ಲ ಓದಿದ್ರು, ಅಧ್ಯಯನ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೂ ಕೂಡ ಕೊನೆಯಲ್ಲಿ ಭಗವಂತ ಅಂತಂದ್ರೆ ಏನು ಗೊತ್ತಿಲ್ಲ, ಆತ್ಮ ಅಂತಂದ್ರೆ ಏನು ಗೊತ್ತಿಲ್ಲ ನಮಗೆ. ಆ ರೀತಿ ನನಗೆ ಏನೋ ಗೊತ್ತಿಲ್ಲ. ವಿತ್ ಸೆನ್ಸ್ ಆಫ್ ಇಗ್ನೋರೆನ್ಸ್ ಯು ಅಪ್ರೋಚ್ ದಿ ಗಾಡ್, ವಿತ್ ಸೆನ್ಸ್ ಆಫ್ ಇಗ್ನೋರೆನ್ಸ್ ಯು ಅಪ್ರೋಚ್ ದಿ ಸೆಲ್ಫ್. ಆವಾಗ ಸೆಲ್ಫ್ ವಾಸ್ ಗಿವಿಟ್. ಬುದ್ಧ ಆಲ್ಸೋ ವಾಸ್ ಲೈಕ್ ದಟ್. ಬುದ್ಧ ಖಂಡಿತ ಎಲ್ಲ ಅಧ್ಯಯನ ಮಾಡಿದ್ದಾರೆ, ಎಲ್ಲರಿಗೂ ಗೊತ್ತಿತ್ತು ಅವರಿಗೆ. ಆದರೂ ಕೂಡ ಅವರಿಗೆ ಕೊನೆಯಲ್ಲಿ ಸೆನ್ಸ್ ಆಫ್ ಇಗ್ನೋರೆನ್ಸ್ ಏನದು ನನಗೆ ಔಟು ಓದಿಕೊಂಡಿದ್ದ ದುಃಖ, ಏನೂ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಅಂತ. ಆ ರೀತಿ ಏನೂ ಗೊತ್ತಿಲ್ಲ ಅಂತಕ್ಕಂಥ ಸ್ಥಿತಿ ಬಂದಾಗ ಆವಾಗ ಅವರಿಗೆ ಎಂಟರ್ಟೈನ್ಮೆಂಟ್ ಆಯ್ತು. ಆವಾಗ ಅವನು ಅಸೂಕ್ಷ್ಮ ಮಾಡ್ದ, ಸತ್ಯವನ್ನು ಅಸೂಕ್ಷ್ಮ ಮಾಡ್ದ. ಆವಾಗ ಅವನಿಗೆ ಎಂಟರ್ಟೈನ್ ಆಯಿತು. ಆಗ ಹಾಗೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಏನೂ ಗೊತ್ತಿಲ್ಲ ಅಂತಕ್ಕಂಥ ಸ್ಥಿತಿ ಬರಬೇಕು. ಅವಾಗ ಏನಾಗುತ್ತೆ ಅಂತಂದರೆ ನಮಗೆ ಸತ್ಯದ ಅರಿವು ಉಂಟಾಗುತ್ತೆ. ನಾವು ಎಷ್ಟೆಲ್ಲ ಶಾಸ್ತ್ರಾಧ್ಯಯನ ಮಾಡ್ತೀವಲ್ಲ, ಎಲ್ಲ ಓದ್ತೀವಿ, ಅಧ್ಯಯನ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇದೆಲ್ಲ ಏನು ಬರುತ್ತೆ, ಯಾವುದು ನಾಲೆಡ್ಜ್ ಚಿತ್ರವೃತ್ತಿಗಳು ಅಂತಂದರೆ ಏನು?
ಕೊನೆಯಲ್ಲಿ ನಮಗೇನು ಯೋಗ ಶಾಸ್ತ್ರದಲ್ಲಿ ಏನು ಹೇಳೋದು? ಯೋಗ ಚಿತ್ತವೃತ್ತಿ ನಿರೋಧ. ಇತರ ಚಿತ್ತವೃತ್ತಿಗಳನ್ನ ಅವಾಗ ಎಷ್ಟು ಸತಿ ಅನಿಸುತ್ತೆ, ಆಗಲೇ ಎಷ್ಟೋ ಚಿತ್ತವೃತ್ತಿಗಳಿದೆ ನಮ್ಮ ಮನಸ್ಸಿನಲ್ಲಿ. ಎಷ್ಟೋ ಈ ಶಾಸ್ತ್ರಾಜ್ಞೆಯನ್ನು ನೋಡಿ ಇನ್ನಷ್ಟು ಚಿತ್ತವೃತ್ತಿ ಯಾಕೆ ಸೇರಿಸ್ಕೋಬೇಕು ಅಂತ ಅನಿಸ್ಬೋದು. ಆದರೆ ಹಂಗಾಗೋದಿಲ್ಲ. ನಾವು ಶಾಸ್ತ್ರಾಧ್ಯಯನ ಮಾಡಿದ್ರೆ ನಮ್ಮ ಚಿತ್ತವೃತ್ತಿಗಳು ಸ್ವಲ್ಪ ಶಿಸ್ತಾಗಿ ಬರುತ್ತೆ, ಅದು ನಿರ್ದಿಷ್ಟತೆ ಬರುತ್ತೆ, ಅದು ಯು ಕ್ಯಾನ್ ಚಾನಲೈಸ್ ಇಟ್. ಇಫ್ ಯು ಡೂ ಇಟ್ ಸಿನ್ಸಿಯರ್ಲಿ ಯು ಕ್ಯಾನ್ ಚಾನಲೈಸ್ ಇಟ್. ಹಾಗೆ ನಾವು ಶಾಸ್ತ್ರಾಧ್ಯಯನ ಮಾಡದೇ ಇರಲಿ ಚಿತ್ತವೃತ್ತಿಗಳು ಇದ್ದೇ ಇರುತ್ತೆ. ಆಲ್ ಸಾರ್ಟ್ಸ್ ಆಫ್ ಚಿತ್ತವೃತ್ತಿ ಸುತ್ತಿದೆ. ಅದರಿಂದ ಆ ಚಿತ್ತವೃತ್ತಿ ನಿರೋಧ ಆಗಬೇಕು. ಎಲ್ಲ ಶಾಸ್ತ್ರದಿಂದ ನಾವು ಏನೇನು ಅಧ್ಯಯನ ಮಾಡಿದ್ದು ಅದೆಲ್ಲ ಚಿತ್ತವೃತ್ತಿನೇ, ಪ್ರತಿಯೊಂದು ಚಿತ್ತವೃತ್ತಿ. ಆ ಚಿತ್ತವೃತ್ತಿಗಳನ್ನು ಹೋಗಬೇಕು. ಚಿತ್ತವೃತ್ತಿಗಳನ್ನು ಹೋದ ಮೇಲೆ ಮಾತ್ರ ನಮಗೆ ನಿಜವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಅನುಭವ ಆಗ್ತದೆ. ಆತ್ಮ ಲೀನು. ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಎಲ್ಲ ಈ ಕೊಳ ಮನಸ್ಸಿನ ಕೊಳಕ್ಕೆ ಹೋಲಿಸ್ತಾರವರು. ಆ ಕೊಳದಲ್ಲಿ ಒಂದು ರಿಪಲ್ಸ್ ಅಲೆಗಳಿದ್ದರೆ ನನಗೇನಾಗುತ್ತೆ, ಅದು ಕೊಳದ ಥರ ಗೊತ್ತಾಗುತ್ತೆ. ಅದು ಕಾಣಬೇಕು ಅಂತಂದರೆ ಆ ರಿಪಲ್ಸ್ ಎಲ್ಲ ಹೋಗಬೇಕು, ಆ ಅಲೆಗಳೆಲ್ಲ ಶಾಂತವಾಗಬೇಕು. ಅಲೆಗಳೆಲ್ಲ ಶಾಂತವಾದಾಗ ನಾನು ಆ ಕೊಳದ ತಳವನ್ನು ನಾನು ತಿಳಿಯೋದ ನೋಡೋಕ್ಕೆ ಸಾಧ್ಯ. ಹಾಗೆ ನನ್ನ ಮನಸ್ಸು ಒಂದು ಕೊಳ ಅಂತ ತಗೊಂಡ್ರೆ ಅಲ್ಲಿರ್ತಕ್ಕಂಥ ಚಿತ್ರವೃತ್ತಿಗಳೆಲ್ಲ ಅಲೆಗಳಿದ್ದಾವೆ. ಆ ಅಲೆಗಳೆಲ್ಲ ಶಾಂತವಾದಾಗ, ಎಲ್ಲ ವೃತ್ತಿಗಳು ಹೋದಾಗ, ನಿಂತಾಗ, ಶಾಂತವಾದ ಸ್ತಬ್ಧವಾದಾಗ ಆಗೇನಾಗುತ್ತೆ, ನನಗೆ ನನ್ನ ವ್ಯಕ್ತಿತ್ವದ ತರ ಆಗುತ್ತೆ. ಅದೇ ಆತ್ಮತತ್ವ. ಆತ್ಮತತ್ವದ ಅರಿವು ಉಂಟಾಗ್ತಕ್ಕಂಥ. ಅದಕ್ಕೋಸ್ಕರ ನಾವು ಸಾಮಾನ್ಯವಾಗಿ ಅಲ್ಟಿಮೇಟ್ಲಿ ನಾವೇನು ಮಾಡ್ತೀವಿ, ಇಷ್ಟೇ ಅಧ್ಯಯನ ಮಾಡ್ಬೋದು, ಏನೇ ಶಾಸ್ತ್ರ ಅಧ್ಯಯನ ಮಾಡ್ಬೋದು, ಏನೋ ಮಾಡ್ಬೋದು, ಏನು ಮಾಡಿದ್ರು ಕೂಡ ಕೊನೆಗೆ ಎಲ್ಲವನ್ನು ಬಿಡಬೇಕು. ಎಲ್ಲವನ್ನು ಬಿಟ್ಟು ಮುಂದೆ ಹೋಗಬೇಕು. ಆ ರೀತಿ ಬಿಟ್ಟು ಮುಂದೆ ಹೋಗಬೇಕು ಅಂತಂದರೆ ಶಾಸ್ತ್ರಾಧ್ಯಯನ ಮಾಡಬೇಕು. ಶಾಸ್ತ್ರಾಧ್ಯಯನ ಮಾಡಿ ಕೊನೆಯಲ್ಲಿ ಲರ್ನಡ್ ಇಗ್ನೋರೆನ್ಸ್ ಅಂತಕ್ಕಂಥ ಸ್ಥಿತಿಯನ್ನು ಮುಟ್ಟಬೇಕು. ಆಮೇಲೆ ಚಿತ್ತವೃತ್ತಿ ನಿರೋಧ ಆಗಬೇಕು. ಆಮೇಲೆ ಚಿತ್ತವೃತ್ತಿ ನಿರೋಧ ಆದಮೇಲೆ ನಮಗೆ ಆತ್ಮದ ದರ್ಶನ ಆಗಬೇಕು. ಎಲ್ಲ ಆಗಬೇಕು, ಎಲ್ಲ ಪ್ರಕ್ರಿಯೆಗಳು ಆಗಬೇಕು ಅಂತಂದರೆ ನಮಗೆ ಸತ್ಸಂಗದ ಅವಶ್ಯಕತೆಯನ್ನು ಕೂಡ ಇದೆ. ಸತ್ಸಂಗವನ್ನು ಕೂಡ ಮಾಡಬೇಕು. ನಾವೆಲ್ಲ ಸಂಗತಿಗಳು. ನಾವು ಸಂಘ ಇಲ್ಲದೆ ಇರೋದು ಆಗೋದೇ ಇಲ್ಲ. ಯಾಕೆಂತಂದ್ಬಿಟ್ರೆ ನಮಗೆ ಈಗ ಗೊತ್ತಾಗೋದಿಲ್ಲ ನಾವು ಇಷ್ಟೊಂದು ಸಂಘವನ್ನು ಬಯಸ್ತೀವಿ ಅಂತಂದ್ಬಿಟ್ಟು. ನಾವೊಬ್ಬರೇ ಇದ್ದಾಗ, ಏಕಾಂತದಲ್ಲಿ ಯಾರು ಇಲ್ಲ, ನಿರ್ಜನ ಪ್ರದೇಶದಲ್ಲಿದ್ದಾಗ ನಮಗೆ ಆ ಸತ್ಸಂಗದ ಬಯಕೆ ಎಷ್ಟು ನಿಮಗೆ ಗೊತ್ತಾಗುತ್ತೆ. ಒಂದ್ಸಾರಿ ಒಂದು ಹಡಗು ಯಾವುದೋ ಮಧ್ಯದಲ್ಲಿ, ಸಮುದ್ರದ ಮಧ್ಯದಲ್ಲಿ ಅದು ಮುಳುಗೋಗುತ್ತಂತೆ. ಬಿರುಗಾಳಿ ಗೊತ್ತಾಗಿತ್ತು. ಎಲ್ಲರೂ ಕೂಡ ನಿರ್ಪಾರಾದರು. 3 ಜನ ಯುವಕರು ಹೇಗೋ ಕಷ್ಟಪಟ್ಟು ಈಸ್ಕೊಂಡು ಒಂದು ದ್ವೀಪವನ್ನು ಸೇರಿದಂತೆ. ದ್ವೀಪದಲ್ಲಿ ಹೋಗ್ತಾರೆ. 3 ಜನ ಕೂಡ ಸ್ನೇಹಿತರವರು. ಒಬ್ಬರು ಬೇರೆ ಬೇರೆ ಕಡೆಯಿಂದ ಬಂದಿದ್ದರು. ಅವರು ನೋಡ್ತಾರೆ, ದೊಡ್ಡ ದ್ವೀಪ, ಆದರೆ ಸಂಪೂರ್ಣವಾಗಿ ನಿರ್ಜನ, ಯಾರೂ ಇಲ್ಲ, ಒಂದು ಜೀವನ ಕೂಡ ಇಲ್ಲ, ಮನುಷ್ಯನ ಪೀಡೆಯೂ ಇಲ್ಲ. ಭಾಳ ಏನು ಮಾಡೋದು, ಹೇಗಿರೋದು ಇಲ್ಲಿ ಅವರಿಗೆ ತುಂಬ ದಿಗಿಲಾಯಿತು. ಅದರಲ್ಲಿ ಇಬ್ಬರು ತುಂಬ ದಿಗಿಲಾಯಿತು. ಅದರಲ್ಲಿ ಒಬ್ಬ ಇದ್ದಾಗ ಅವನು ಏಕಾಂತ ಪ್ರಿಯ ಅಂತೆ. ತುಂಬ ಏಕಾಂತವನ್ನು ಬಯಸ್ತಾ ಇದ್ದಾರೆ. ಅವರು ಮನೆ ಇರಬೇಕು, ಏಕಾಂತ ಇರಬೇಕು, ತುಂಬ ಬಯಸ್ತಾ ಇದ್ದಾರೆ. ಹೀಗೆ ಅವರು ಓಡಾಡ್ತಾ ಇರುವಾಗ ಅದೊಂದು ಬಾಟ್ಲಿ ಇತ್ತಂತೆ. ಅವಾಗ ಅವರಿಗೆ ಸ್ವಲ್ಪ ಹೋಗಿ ಬಂತು, ಯಾರೋ ಇರ್ಬೋದು ಅಂತ ಅಂದ್ಬಿಟ್ಟು ಆ ಬಾಟ್ಲಿಯನ್ನು ತಗೊಂಡಂತೆ. ತಗೊಂಡ್ಬಿಟ್ಟು ಅದರ ಮುಚ್ಚಳವನ್ನು ತೆಗೆದಂತೆ. ಮುಚ್ಚಳ ತೆಗೆದ ತಕ್ಷಣ ಬುಸ್ ಅಂತ ಗಾಳಿ ಹೊರಗಡೆ ಬಂದಿತ್ತು. ಗ್ಯಾಸ್ ಹೊರಗಡೆ ಬಂದಿತ್ತು. ಆ ಗ್ಯಾಸ್ ಹೊರಗಡೆ ಬಂದಿದ್ದು ಒಂದು ಇದಾಯಿತು. ಏನಿದು ಅದೊಂದು ಭೂತಾಕಾರ ಅಂತ ಭೂತಾಕಾರ. ಏನು ಮಾಡೋದು, ಭೂತ ನಮ್ಗೆ ಕೊಡ್ತಾರೆ ನಮ್ಮನ್ನು ಅದರಲ್ಲಿ ಭಯ ಆಯಿತು. ಆಮೇಲೆ ಆ ಭೂತ ಹೇಳ್ತಂತೆ, ನೀವೇನು ಭಯಪಡಬೇಡಿ, ನನ್ನನ್ನು ಯಾರೋ ಈ ಗ್ಯಾಸ್ನಲ್ಲಿ ಬಂಧಿಸಿಟ್ಟಿದ್ರು, ನೀವು ಬಿಡುಗಡೆ ಮಾಡಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು, ಕೃತಜ್ಞತೆಗಳು, ನಿಮ್ಗೆ ಏನು ಬೇಕಾದರೂ ಕೇಳಿ ನಾನು ಕೊಡ್ತೀನಿ ಅಂತ ಹೇಳ್ತೀನಿ, ದ್ವಾರ ಕೊಡ್ತೀನಿ ಕೇಳಿ. ಅವಾಗ ಅವ್ರು ತುಂಬ ಮೊಬೈಲ್ ನಂತರದಲ್ಲಿ ನಾನು ಬೆಂಗಳೂರಿಂದ ಬಂದಿದ್ದೀನಿ, ನನ್ನ ತಕ್ಷಣ ಬೆಂಗಳೂರಿಗೆ ಕರ್ಕೊಂಡು ಅಂತ ಹೇಳ್ತೀನಿ. ಅವನು 1 ನಿಮಿಷ ತಕ್ಷಣ ನಿಮ್ಮಿಂದ ತಗೊಂಡಿರ್ತಾರೆ. ಆಮೇಲೆ ಇನ್ನೊಂದು ಹೇಳಿದಂತೆ, ನಾನು ಬಾಂಬೆಯಿಂದ ಬಂದಿದ್ದೀನಿ, ನಾನು ಬಾಂಬೆ ಕರ್ಕೊಂಡು ಹೋಗೋದು. ಅವನು ತಕ್ಷಣ ಬಾಂಬೆ ಕರ್ಕೊಂಡು ಹೋಗಿರ್ತಾನೆ. ಈಗ ಇನ್ನೊಬ್ಬ ಇದ್ನಲ್ಲ, ಅವನು ಏಕಾಂತ ಪ್ರಿಯ. ಈಗ ಯೋಚನೆ ಮಾಡಲ್ಲ,
ತಿರುಗೇನು ಬೇಕು ಅಂತ ಹೇಳಿದೆ. ಅವನು ಏಕಾಂತ ಪ್ರಿಯ, ನಾನು ಉಪನಯನ ಹೇಳ್ತಾ ಇರಲಿಲ್ಲ. ಅವನು ಹೇಳಿದಂತೆ ಅವರಿಬ್ಬರು ವಾಪಸ್ ಕರ್ಕೊಂಡ್ಬರ್ತಾರೆ. ಅಂದರೆ ಅವನಿಗೆ ಎಲ್ಲರೂ ಯಾರು ಇದ್ದಾಗ ಹೆಚ್ಚಿನಾಗಿ ಯಾರು ಇದ್ದಾಗ ಅವನಿಗೆ ದಿಗಲಕ್ಷವಾಯ್ತು. ಅವರಿಗೆ ಅಂದರೆ ಎಷ್ಟೊಂದು ಹ್ಯಾಂಕರ್ ಆಫ್ ಕಂಪನಿ ಅಂತ ಸಂಘ ಬೇಕು, ಕಂಪನಿ ಬೇಕು. ಆ ಕಂಪನಿಯನ್ನು ಅದಕ್ಕೋಸ್ಕರವಾಗಿ ಆ ಕಂಪನಿ ಬಿಟ್ಟು ಇರೋದು ಆಗದೇ ಇರೋದ್ರಿಂದ ಸತ್ಸಂಗ ಮಾಡೋಣ. ಸತ್ಸಂಗದ ಮಹಿಮೆ ಆ ರೀತಿ ಸತ್ಸಂಗದಲ್ಲಿ ನಾವು ನಿರತರಾದಾಗ ಸತ್ಸಂಗದಿಂದ ನಮ್ಗೇನಾಗಬೇಕು, ಯಾವ ಮನಸ್ಥಿತಿಯನ್ನು ಬರಬೇಕು ಅಂತಂದರೆ ಸತ್ಸಂಗಕ್ಕೆ ನಿಸ್ಸಂಗತ್ವ ಅಂತ ಹೇಳ್ತಾರೆ. ಸಾಮಾನ್ಯ ನಿಸ್ಸಂಗತ್ವ ಅಂತಂದ್ರೆ ವಿಷಯಾಸಕ್ತಿನಲ್ಲಿ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆದರೆ ಸತ್ಸಂಗಕ್ಕೆ ನಿಸ್ಸಂಗತ್ವ ಅಂತಂದರೆ ಸತ್ಸಂಗದ ಮೂಲಕ ಯಾವುದೇ ಸಂಘವನ್ನು ಅಪೇಕ್ಷಿಸದೆ ತಾನೇ ತಾನಾಗಿ ಇರ್ತಕ್ಕಂಥ ಮನಸ್ಥಿತಿಯನ್ನು ಪಡೆಯಬೇಕು. ಇದು ಬಹಳ ಮುಖ್ಯವಾದದ್ದು, ಬಹಳ ಮುಖ್ಯವಾದ. ಯಾವುದೇ ಸಂಘವನ್ನು ಬೆಳೆಸಬಾರದು, ಒಪ್ಪನೇ ಇರ್ತಕ್ಕಂಥ. ಅದರಲ್ಲಿ ಸಾಲಿಟ್ಯೂಡ್ನನ್ನು ಎಮರ್ಸನ್ ಅವರು ಹೇಳ್ತಾರೆ. ಸಾಲಿಟ್ಯೂಡ್ ಹೇಳುತ್ತೆ, ಸಾಲಿಟ್ಯೂಡ್ there is no company as companionable as solitude. There is no company as companionable as solitude. ಸಾಲಿಟ್ಯೂಡ್ ನಂತ ಕಂಪನಿ ಇನ್ಯಾವುದೂ ಇಲ್ಲ ಅಂತ. ಅದೇ ನಮಗೆ ನಿಜವಾಗಿರ್ತಕ್ಕಂಥ ಕಂಪನಿ. ಆ ರೀತಿ ಸಾಲಿಟ್ಯೂಡ್ನಲ್ಲಿ ಇರ್ತಕ್ಕಂಥ ಅಂದರೆ ಯಾವುದೇ ಕಂಪನಿನೂ ಬೇಡ, ಯಾರದು ನನಗೆ ಪ್ರೀತಿ ವಿಶ್ವಾಸ ಅಂದರೆ ಒಕ್ಕುಂಟಿಯಾಗಿರುವಂತಲ್ಲ, ಅದನ್ನೆಲ್ಲ ಮೀರಿ ಹೋಗಿರ್ತಲ್ಲ, ಅದನ್ನೆಲ್ಲ ಮೀರಿ ನಿಂತಿರ್ತಕ್ಕಂಥ. ಆ ರೀತಿ ಮೀರಿ ನಿಂತುಬಿಟ್ಟು ನಾವು ಏಕಾಂತದಲ್ಲಿರ್ತಕ್ಕಂಥ ಒಂದು ಈಗ ಅದಕ್ಕೆ ವಿರುದ್ಧ ಆಗಿರ್ತಕ್ಕಂಥದ್ದು ಏನೋ ಒಂದು ಮನಸ್ಥಿತಿ ಇದೆ. ಏಕಾಂತಕ್ಕೆ ವಿರುದ್ಧವಾದದ್ದು ಅದ್ಯಾವತ್ತಪ್ಪ ಅಂದರೆ ಒಂಟಿತನ. ಆ ಒಂಟಿತನ ಅಂತಕ್ಕಂಥದ್ದು ಇಷ್ಟು ಡಿಸೀಸ್ ಇವಾಗ ಈಗಿನ ಪ್ರೆಸೆಂಟ್ ಕಾಂಟೆಕ್ಸ್ನಲ್ಲಿ ಎಲ್ಲರೂ ಅನೇಕರು ಒಂಟಿತನವನ್ನು ಅನುಭವಿಸ್ತಾರೆ, ತುಂಬ ಕಷ್ಟಪಡ್ತಾರೆ, ವಿಶೇಷವಾಗಿ ವಯಸ್ಸಾದರು. ಆ ರೀತಿ ಒಂಟಿತನವನ್ನು ನಾವು ಹೋಗಲಾಡಿಸ್ಕೊಳ್ಬೇಕು ಅಂತಂದರೆ ನಮಗೆ ಈ ರೀತಿ ಸತ್ಸಂಗಗಳು ಅತ್ಯಂತ ಅವಶ್ಯಕ. ಒಂಟಿತನವನ್ನು ದೂರವಾಗಬೇಕು, ಈ ರೀತಿ ಸತ್ಸಂಗಗಳು ಬೇಕು ನಮಗೆ. ಆ ರೀತಿ ಸತ್ಸಂಗದ ಮೂಲಕ ನಾವು ಆಧ್ಯಾತ್ಮಿಕ ಸ್ಥಿರತೆಯನ್ನು ಪಡೆಯಬೇಕು. ಆ ಭಗವಂತನ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ನಾವು ಗಳಿಸಬೇಕು. ಆ ರೀತಿ ಇದ್ದಾಗ ಈ ಒಂಟಿತನದ ಒಂದು ಸಮಸ್ಯೆಯಿಂದ ನಾವು ದೂರವಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಈ ಸತ್ಸಂಗ ಅಂತಕ್ಕಂಥದ್ದು ಈ ಒಳ್ಳೆಯ ಕಂಪನಿ, ಈ ರೀತಿ ಒಳ್ಳೆಯ ಕಂಪನಿಯಿಂದ ನಾವು ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಶ್ರೀರಾಮಕೃಷ್ಣರು ಕೂಡ ಈ ಸತ್ಸಂಗಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಏಕಾಂತವಾಸ ಮತ್ತು ಸತ್ಸಂಗ. ಸತ್ಸಂಗದಿಂದ ಸತ್ಸಂಗಕ್ಕೆ ನಿಸ್ಸಂಗತ್ವ ಅಂತ ಹೇಳಿದಾಗ ಆ ರೀತಿ ನಿಸ್ಸಂಗತ್ವ ಸ್ಥಿತಿ ಬಂದಾಗ ನಾವು ಏಕಾಂತಕ್ಕೆ ಹೋಗಬೇಕಾಗಿಲ್ಲ. ಯಾವಾಗ ಜನರ ಮಧ್ಯೆನೇ ಇದ್ದೂ ಕೂಡ ನಾವು ಏಕಾಂತವನ್ನು ಅನುಭವಿಸ್ಬೋದು. ಆ ರೀತಿ ಜನರ ಮಧ್ಯೆನೇ ಇದ್ದೂ ಕೂಡ ಆ ಏಕಾಂತವನ್ನು ಅನುಭವಿಸ್ತಕ್ಕಂಥ, ಏಕಾಂತ ಸ್ಥಿತಿಯನ್ನು ಅನುಭವಿಸ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಪಡೆತಕ್ಕಂಥದ್ದು ಅತ್ಯಂತ ಮುಖ್ಯ. ಈಗಿನ ಸಂದರ್ಭದಲ್ಲೂ ಕೂಡ ಇದು ಅತ್ಯಂತ ಮುಖ್ಯವಾಗಿದೆ. ನಾವು ಸಾಮಾನ್ಯವಾಗಿ ನಾವು ಚಿಂತಿಸಿದ್ರೆ ನಾವು ಅನೇಕ ರೀತಿಯಲ್ಲಿ ಬೇರೆಯವರ ಪ್ರೀತಿ ವಿಶ್ವಾಸ ಸಹಾನುಭೂತಿ ರೆಕಾಗ್ನಿಷನು ಪ್ರಶಂಸೆ ಇವನ್ನೆಲ್ಲವನ್ನು ಕೂಡ ಅತ್ಯಂತವಾಗಿ ಭಾವಿಸ್ತೀವಿ. ಏಕೆಂದರೆ ಹಂಗರ ಈಗೋ ಈಗೋ ಅಂತಕ್ಕಂಥದ್ದಿದ್ದರೆ ಎಲ್ಲರೂ ಕೂಡ ಅದನ್ನು ಬಯಸ್ತಾ ಇರ್ತಾರೆ. ಅದಕ್ಕೋಸ್ಕರ ಮಾನ್ಯತೆ, ಲೋಕಮಾನ್ಯತೆ, ಅದಕ್ಕೋಸ್ಕರ ರೆಕಾಗ್ನಿಷನ್ ಎಲ್ಲವೂ ಕೂಡ ಈಗ ಸಂದರ್ಭದಲ್ಲಿ ತುಂಬ ತುಂಬ ಜಾಸ್ತಿ ಆಗ್ತಾ ಇದೆ. ಆ ಹಸಿವು ಈಗೋ ಹಸಿವಿಗೆಲ್ಲ ಅದನ್ನು ನೀಗಿಸೋದಕ್ಕೋಸ್ಕರವಾಗಿ ನಾವು ನಮ್ಮ ಒಳಗೆ ಹೋಗಬೇಕು. ನಮ್ಮಲ್ಲೇ ನಾವು ಇರೋದಕ್ಕೆ, ನಾವು ಏಕಾಂತದಲ್ಲಿ ನಮ್ಮೊಳಗೆ ನಾವು ಏಕಾಂತವನ್ನು ಅನುಭವಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು. ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ
ಸತ್ವ ಇದೆಯಲ್ಲ, ಆಧ್ಯಾತ್ಮಿಕ ಸತ್ವದಿಂದ ನಾವು ಎಲ್ಲ ಈಗೋಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ನಾವು ಸ್ವೀಕರಿಸೋದಕ್ಕೆ ನಾವು ಸಾಧ್ಯ ಆಗಬೇಕು. ಈಗೋಗೆ ಯಾವಾಗ ಆಹಾರ ಬೇಕು, ಏನಾದರೂ ಆಹಾರ ಬೇಕಾಗುತ್ತೆ. ಅದು ಸುಮ್ಮನೆ ಇರೋದೇ ಇಲ್ಲ, ಯಾವಾಗ ಕೂಡ ಬಾಯಿ ಪಡ್ಕೊಂಡಿರುತ್ತೆ. ಸ್ವಾಮಿ ಶ್ರೀರಾಮಕೃಷ್ಣ ಒಂದು ಶವ ಸಾಧನೆ ಬಗ್ಗೆ ಹೇಳ್ತಾ ಇದ್ರು. ಶವ ಸಾಧನೆ ಮಾಡ್ತಾ ಇದ್ದಂಥಪ್ಪ ಅವನು ಶವದ ಮೇಲೆ ಕೂತ್ಕೊಂಡು ಸಾಧನೆ ಮಾಡ್ತಾ ಇದ್ದಾನೆ. ಅದು ಅವಾಗ ಏನು ಮಾಡುತ್ತೆ ಅಂತಂದ್ಬಿಟ್ಟು ಬಾಯಿ ಕಳೆದ್ಬಿಡ್ತಾನಂತೆ ಶವ. ಅವನ ಪಕ್ಕದಲ್ಲಿ ಸ್ವಲ್ಪ ಆಹಾರ ಇಟ್ಕೊಂಡಿರ್ತಾನೆ, ಅದು ಸ್ವಲ್ಪ ಬಾಯಿ ಹಾಕ್ತಾನಂತೆ, ಆಮೇಲೆ ಸುಮ್ಮನೆ ಆಗ್ತಾನೆ. ಆಮೇಲೆ ಮತ್ತೆ ಸ್ವಲ್ಪ ಅದು ಮತ್ತೆ ಬಾಯಿ ಕಳೆಯುತ್ತಂತೆ, ಆಮೇಲೆ ಸ್ವಲ್ಪ ಆಹಾರ ಹಾಕ್ತಾನಂತೆ, ಆಮೇಲೆ ಸುಮ್ಮನೆ ಆಗುತ್ತೆ. ಹಾಗೆ ಇವಾಗೂ ಕೂಡ ಆಹಾರ ಹಾಕ್ತಾ ಇಲ್ಲ, ಅದು ಮತ್ತೆ ಮತ್ತೆ ಬಾಯಿ ಕಳೆಯುತ್ತೆ. ಸೋ ಹಂಗ್ರಿ ಮಕಾಸ್ತಿಂತ ಎಷ್ಟು ನೀವು ಪ್ರಶಂಸೆ ಕೊಟ್ಟು, ಎಷ್ಟೊಂದು ಮಾನ್ಯತೆ ಕೊಟ್ಟು, ಎಷ್ಟೊಂದು ಅದಕ್ಕೆ ಗ್ರಂಥಕ್ಕಿದ್ರು ಸಾಕಾಗುತ್ತಿಲ್ಲ. ಇನ್ನೂ ಬೇಕು ಅಂತ ಹೇಳ್ತಾರೆ. ಅದು ಯಾವಾಗ ಕೂಡ ಇಟ್ಸ್ ಬಾಟಮ್ ರೆಸ್ಪೆಕ್ಟ್ ಇದ್ದಾರೆ, ಎಷ್ಟು ಸಾಕಾಗೋದಿಲ್ಲ. ಓನ್ಲಿ ಯು ಹ್ಯಾವ್ ಟು ಗೋ ವಿತಿನ್ ಆ್ಯಂಡ್ ಫೈಂಡ್ ದಿ ಸಸ್ಟೆನೆನ್ಸ್ ಫ್ರಮ್ ಅವರ್ ಸ್ಪಿರಿಚುವಲ್ ಸೋರ್ಸ್. ದಟ್ ಓನ್ಲಿ ಕ್ಯಾನ್ ಪ್ಯಾಸಿಫೈ ದಿ ಹಂಗರ್ ಆಫ್ ದಿ ಪೀಪಲ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ನೀವು ಅಷ್ಟೊಂದು ಆಸಕ್ತಿಯಿಂದ ಭಕ್ತಿಯಿಂದ ನೀವೆಲ್ಲ ಸೇರಿದ್ದೀರ. ಒಳ್ಳೆಯ ಸತ್ಸಂಗ ಆಗಿದೆ. ವಿಶ್ವನಾಥ್ ಮುಂತಾದವೆಲ್ಲ ಸೇರಿಬಿಟ್ಟು ಬಹಳ ಶ್ರದ್ಧೆಯಿಂದ, ಅತ್ಯಂತ ಶ್ರದ್ಧೆಯಿಂದ ಈ ಸತ್ಸಂಗವನ್ನು ವ್ಯವಸ್ಥೆ ಮಾಡಿದ್ದಾರೆ. ಈ ರೀತಿ ಎಲ್ಲರೂ ಕೂಡ ಸೇರಿಸ್ಬೇಕು. ಅಭಾವವನ್ನು ಸೇರಬೇಕು, ಈ ರೀತಿ ಸತ್ಸಂಗ ಆಗಬೇಕು. ಮತ್ತು ಅನೇಕ ರೀತಿಯ ಅಭಾವ ಸತ್ಸಂಗ ಮಾಡ್ತಕ್ಕಂಥದ್ದು. ಮತ್ತು ಕೆಲವು ಸತಿ ರಾಮಾಯಣ ಸಪ್ತಾಹ ಆಗ್ಬೋದು, ಭಾಗವತ ಸಪ್ತಾಹ ಆಗ್ಬೋದು. ಈ ರೀತಿ ಸಪ್ತಾಹಗಳನ್ನು ಮಾಡ್ತಾ ಇದ್ದರೆ ಅನೇಕರು ಬಂದ್ಬಿಟ್ಟು ಮೈಸೂರಿನಿಂದ ಬರ್ಬೋದು, ಬೆಂಗಳೂರಿಂದ ಬರ್ಬೋದು. ಇವಾಗೆಲ್ಲ ಬೆಂಗಳೂರಿಂದ ಮೈಸೂರು ಎಲ್ಲ ಭಾಳ ಬೇಕಾದ್ರೆ ಬರ್ಬೋದು, ಏನು ಪ್ರಶ್ನೆ ಇಲ್ಲ, ಭಾಳ ಬೇಗ ಬರ್ಬೋದು. ಬಂದ್ಬಿಟ್ಟು ಕೆಲವು ಕಾಲ ಇದ್ಬಿಟ್ಟು ಕೆಲವು ದಿವಸ ಇದ್ಬಿಟ್ಟು ಈ ರೀತಿ ಸತ್ಸಂಗದಲ್ಲಿ ಭಾಗವಹಿಸಿದರೆ ಚೆನ್ನಾಗಿರುತ್ತೆ. ಆ ರೀತಿ ಶ್ರಮ ಮಾಡೋದಕ್ಕೆ ಅವಕಾಶ ಉಂಟು. ಈಗ ವಿಶ್ವನಾಥನೆಲ್ಲ ಅದು ವಯಸ್ಸಾದರೂ ಕೂಡ ತುಂಬ ಉತ್ಸಾಹ ಇದೆ, ತುಂಬ ಉತ್ಸಾಹ. ಥ್ಯಾಂಕ್ ಯು ಸೊ ಮಚ್.